ಮನೆಯಲ್ಲಿ ಅಡುಗೆ ಮಾಡ್ತಿದ್ದಾಗಲೇ ಎಷ್ಟೊತ್ತಿಗೆ ತಟ್ಟೆಗೆ ಹಾಕ್ಕೊಂಡು ತಿಂತೀವಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಅದರಲ್ಲೂ ನಮಗಿಷ್ಟ ಆಗಿರೋ ಅಡುಗೆ ಮಾಡ್ತಾ ಇದ್ರಂತೂ ಕಾಯೋಕ್ಕೆ ಮನಸ್ಸೇ ಆಗಲ್ಲ. 20 ನಿಮಿಷನೋ ಇಲ್ಲ 30 ನಿಮಿಷನೋ ಕೊಟ್ಟು ಪ್ರೀತಿಯಿಂದ ಅಡುಗೆ ಮಾಡಿರ್ತೀವಿ. ಅದರಲ್ಲೂ ಅದು ನಮ್ಮ ಫೇವ್ರೇಟ್ ಆಗಿದ್ರೆ ಕಾಯೋಕ್ಕೆ ಹೇಗಾಗುತ್ತೆ ಅಲ್ವಾ? ರವೆ ರೊಟ್ಟಿಗೆ ಈರುಳ್ಳಿ, ಜೀರಿಗೆ, ಕರ್ಬೇವಿನ ಸೊಪ್ಪು, ಉಪ್ಪು ಇಷ್ಟನ್ನ ಹಾಕಿ ಕಲಸಿಟ್ಟು ಅದ್ರ ಜೊತೆಗೆ ಬೀಟ್ರೋಟ್ ಪಲ್ಯ ಕೂಡ ರೆಡಿ ಮಾಡಿಕೊಂಡು ಸ್ವಲ್ಪ ತುಪ್ಪ, ಸ್ವಲ್ಪ ಕಾಯಿ ಚಟ್ನಿ ಇಷ್ಟನ್ನು ಹಾಕೊಂಡು ತಿಂತಾ ಇದ್ರೆ ಆ ಖುಷಿನೇ ಬೇರೆ. ನನಗೆ ರೊಟ್ಟಿನ ಬಳಿಯೋದು ಅಂದ್ರೇ ಇಷ್ಟ. ಯಾವಾಗ ರೊಟ್ಟಿ ಮಾಡಿದ್ರು ರವೆ ರೊಟ್ಟಿನ ಬಳದೇ ಮಾಡೋದು. ಅದಾದಮೇಲೆ ನನ್ನ ಮಗ ಸ್ಕೂಲಿಂದ ಇನ್ವಿಟೇಷನ್ ಕಾರ್ಡ್ ತೊಗೊಂಡು ಬಂದಿದ್ದ. ಆ್ಯನಿವಲ್ ಡೇದು ಇನ್ವಿಟೇಷನ್ ಕಾರ್ಡ್ ಕಳಿಸಿದ್ರು ಫ್ಯಾಮಿಲಿಗೆ ವೆಲ್ಕಮ್ ಕಾರ್ಡ್ನ. ಇದೆಲ್ಲ ನೋಡಿಕೊಂಡು ಮಧ್ಯಾಹ್ನದ ಊಟನೂ ಮುಗಿಸ್ಕೊಂಡು ನನ್ನ ತಂಗಿ ಸ್ಕೂಲಲ್ಲಿ ಆ್ಯನಿವಲ್ ಡೇ ಇತ್ತು ಅಂತ ಹೇಳಿ ರೆಡಿಯಾಗಿ ಹೊರಟ್ವಿ. ಹೋಗುವಾಗ ದಾರಿನಲ್ಲಿ ವಾಕ್ಮೆಟ್ ಫ್ಯಾಕ್ಟ್ರಿ ಇತ್ತು. ತುಂಬಾ ವರ್ತ್ ಅಂತ ಹೇಳ್ಬೋದು. ತುಂಬಾ ಕಲೆಕ್ಷನ್ಸ್ ಇತ್ತು. ನಾವು ಒಂದಷ್ಟು ಸ್ಲಿಪ್ಪರ್ಸ್ನೆಲ್ಲ ಪರ್ಚೇಸ್ ಮಾಡಿ ನನ್ನ ತಂಗಿ ಸ್ಕೂಲಿಗೆ ಹೋಗಿದ್ದಾಯಿತು. ಎಲ್ಲ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಎಲ್ರಿಗೂ.